ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಉಡುಪಿ ಜಿಲ್ಲೆಯ ಹತ್ತಿರದಲ್ಲಿ ಇರತಕ್ಕಂಥ ಒಂದು ಸುಂದರವಾದ ಕ್ಷೇತ್ರ, ಅದೇ ಪಾಜಕ. ಈ ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ. ಇಲ್ಲಿ ಮಧ್ವಾಚಾರ್ಯರು ಹುಟ್ಟಿದ್ದು ಅಂತ ಗೊತ್ತು, ಆದರೆ ಇದರ ಇತಿಹಾಸ ಸ್ವಲ್ಪ ವಿವರವಾಗಿ ತಿಳಿಯೋಣ ಬನ್ನಿ. ಇಲ್ಲಿ ನಾವು ಮಧ್ವಾಚಾರ್ಯರು ಹುಟ್ಟಿದ ಮನೆ, ಅವರು ಬೆಳೆಸಿದ ಹುಣಸೆ ಮರ, ಅವರು ಸೃಷ್ಟಿಸಿದ ವಾಸುದೇವ ತೀರ್ಥ ಮತ್ತು ಅವರ ಪಾದದ ಗುರುತುಗಳನ್ನು ಇಂದಿಗೂ ಪೂಜೆ ಮಾಡಲಾಗುತ್ತದೆ. ಪಾಜಕ ಕೇವಲ ಒಂದು ಪ್ರವಾಸಿ ತಾಣವಲ್ಲ, ಅದೊಂದು ಜ್ಞಾನದ ದೇಗುಲ ಹೊರೆತ ಅಂತ ಹೇಳಬಹುದು. ಈ ದೇವಸ್ಥಾನವು ಪರಶುರಾಮ ದೇವರು ಸೃಷ್ಟಿ ಮಾಡಿದ ಪವಿತ್ರ ಕ್ಷೇತ್ರ. ಇದು ಸುಮಾರು 800 ವರ್ಷಗಳ ಹಿಂದೆ 13ನೇ ಶತಮಾನದಲ್ಲಿ ಇಲ್ಲೊಂದು ದೊಡ್ಡ ಪವಾಡವೇ ನಡೆಯಿತು ಎಂದು ಇತಿಹಾಸ ತಜ್ಞರು ತಿಳಿಸುತ್ತಾರೆ. ಇಲ್ಲಿ ಮಧ್ಯಗೇಹ ಭಟ್ಟರು ಮತ್ತು ವೇದಾವತಿ ಎಂಬ ಪುಣ್ಯ ದಂಪತಿಗಳಿದ್ದರು. ಅವರಿಗೆ ಮಕ್ಕಳಿರಲಿಲ್ಲ. ಉಡುಪಿಯ ಅನಂತೇಶ್ವರ ದೇವರಿಗೆ 12 ವರ್ಷಗಳ ಕಾಲ ಸೇವೆ ಮಾಡಿದರು. ಅವರ ಭಕ್ತಿಗೆ ಮೆಚ್ಚಿ ಜಗತ್ತಿಗೆ ತತ್ವಜ್ಞಾನ ಸಾರಲು ಸಾಕ್ಷಾತ್ ವಾಯುದೇವರೇ ಅವರ ಮನೆಯಲ್ಲಿ ಮಗನಾಗಿ ಹುಟ್ಟಿದ್ದರು. ಆ ಮಗುವಿನ ಹೆಸರೇ ಇಂದು ವಾಸುದೇವ ಎಂದು ಕರೆಯುತ್ತಿದ್ದರು. ಈ ಪುಷ್ಕರಣಿಯ ಕುರಿತು ಒಂದು ಇತಿಹಾಸವಿದೆ. ಏನು ಅಂತಂದರೆ, ಒಂದು ದಿನ ತಾಯಿ ವೇದಾವತಿ ದೂರದ ಬೆಟ್ಟಗಳ ಮೇಲಿರುವ ಈ ತೀರ್ಥಕ್ಕೆ ಸ್ನಾನ ಮಾಡಲು ಹೋಗ್ತಾರೆ. ತಾಯಿ ಕಷ್ಟಪಡುವುದನ್ನು ವಾಸುದೇವ ನೋಡಲಾರದೆ ಒಂದು ದಿನ ತನ್ನ ಕೈಯಲ್ಲಿದ್ದ ಕೋಲಿನಿಂದ ಮನೆಯ ಹಿತ್ತಲಿನಲ್ಲೇ ನೆಲವನ್ನು ಚುಚ್ಚುತ್ತಾನೆ. ಅಲ್ಲಿಂದ ಗಂಗೆ ಉಕ್ಕಿ ಬರುತ್ತಾಳೆ. ಅದೇ ಇವತ್ತಿನ ಪುಷ್ಕರಣಿಯನ್ನು ವಾಸುದೇವ ತೀರ್ಥ ಎಂದು ಕರೆಯಲಾಗುತ್ತದೆ. ಮಧ್ವಾಚಾರ್ಯರ ಇನ್ನೊಂದು ಪವಾಡವಿದೆ. ಏನು ಅಂತ ಅಂದರೆ, ಅವರ ತಂದೆಗೆ ಒಂದು ಸಾಲ ಕೊಟ್ಟಿದ್ದು ಒಬ್ಬ ವ್ಯಾಪಾರಿ ಮನೆಗೆ ಬಂದು ಹಣ ಕೇಳಿ ಕಾಡುತ್ತಿದ್ದ. ಆಗ ಬಾಲ ವಾಸುದೇವ ಒಂದು ಹಿಡಿ ಹುಣಸೆ ಬೀಜಗಳನ್ನು ತಂದು ಅವನಿಗೆ ಕೊಟ್ಟ. ಆಶ್ಚರ್ಯ ಅಂದರೆ, ಆ ವ್ಯಾಪಾರಿಯ ಕೈಯಲ್ಲಿದ್ದ ಹುಣಸೆ ಬೀಜಗಳೆಲ್ಲ ಚಿನ್ನದ ನಾಣ್ಯಗಳಾಗಿ ಬದಲಾದವು. ಆ ಸ್ಥಳವನ್ನು ನೀವು ಇಲ್ಲಿ ನೋಡಬಹುದು. ಇಂದು ಪಾಜಕ ಕ್ಷೇತ್ರದಲ್ಲಿ ಮಧ್ವಾಚಾರ್ಯರು ನೆಟ್ಟ ಹುಣಸೆ ಮರ, ಅವರು ಕಲ್ಲಿನಿಂದ ಮುಚ್ಚಿದ ಹಾವಿನ ಜಾಗ ಮತ್ತು ಕಲ್ಲಿನಿಂದ ಮುಚ್ಚಿದಂಥ ಹಾಲು ಮೊಸರಿನ ಜಾಗ, ವಾಸುದೇವ ತೀರ್ಥ ಮತ್ತು ಅವರ ಪಾದದ ಗುರುತುಗಳನ್ನು ನಾವು ನೋಡಬಹುದು. ಪಾಜಕ ಕ್ಷೇತ್ರಕ್ಕೆ ಭೇಟಿ ನೀಡುವುದು ಸಾಕ್ಷಾತ್ ವಾಯುದೇವರ ಅನುಗ್ರಹ ಪಡೆದಂತೆ. ಇಲ್ಲಿ ಇಳಿದುಕೊಳ್ಳಲು ವಸತಿ ಸೌಕರ್ಯ ಕೂಡ ಇದೆ. ಅದರ ಬಗ್ಗೆ ಇಲ್ಲಿಗೆ ಕಾಲ್ ಮಾಡಿ ಕೇಳಿದರೆ ಸೂಕ್ತವಾದ ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತಾರೆ. ಸೋದು ಮಧ್ವಾಚಾರ್ಯರು ಇದು ವಾಸುದೇವರು ಹಾಲಿನ ಗುಂಡಿಗೆ ಮುಚ್ಚಲು ಬಳಸುತ್ತಿದ್ದ ಕಲ್ಲಿನ ಬಂಡೆ ಅಂತ ಹೇಳಬಹುದು. ಪಾಜಕದಿಂದ 1 ಕಿಲೋಮೀಟರ್ ದೂರದಲ್ಲಿ ಇರುವ ಬೆಟ್ಟದ ಮೇಲೆ ನೆಲೆಸಿರುವ ದುರ್ಗಾದೇವಿ ದೇವಸ್ಥಾನಕ್ಕೆ ನಮ್ಮ ಮುಂದಿನ ಪಯಣ. ಬನ್ನಿ ಅಲ್ಲಿನ ದೇವಸ್ಥಾನದ ಕುರಿತು ಮಾಹಿತಿಯನ್ನು ತಿಳಿಯೋಣ.
ಉಡುಪಿಯ ಪಾಜಕ ಕ್ಷೇತ್ರದ ಸಮೀಪವಿರುವ ಒಂದು ನಯನ ಮನೋಹರ ಬೆಟ್ಟವೇ ಕುಂಜಾರಗಿರಿ ಬೆಟ್ಟ ಅಥವಾ ವಿಮಾನಗಿರಿ ಬೆಟ್ಟ ಎಂದು ಪುರಾಣಗಳ ಪ್ರಕಾರ. ಈ ಕರಾವಳಿ ಭೂಮಿಯನ್ನು ಸಮುದ್ರದಿಂದ ಪಡೆದ ಭಗವಾನ್ ಪರಶುರಾಮರು ಈ ಪ್ರಕೃತಿ ಸೌಂದರ್ಯಕ್ಕೆ ಮನಸೋತು ಇಲ್ಲಿ ನೆಲೆಸಲು ಬಯಸುತ್ತಾರೆ. ಬೆಟ್ಟದ ಸೌಂದರ್ಯವನ್ನು ನೋಡುತ್ತಾ ಆಹಾ, ಎಷ್ಟು ಪ್ರಶಾಂತವಾದ ಜಾಗ, ಈ ಸೃಷ್ಟಿಯ ರಕ್ಷಣೆಗಾಗಿ ಮತ್ತು ಭಕ್ತರ ಉದ್ಧಾರಕ್ಕಾಗಿ ಆದಿಶಕ್ತಿಯಾದ ದುರ್ಗಾದೇವಿಯೇ ಇಲ್ಲಿ ನೆಲೆಸಬೇಕು. ನನ್ನ ತಪಸ್ಸಿನ ಶಕ್ತಿಯಿಂದ ನಾನು ಇಲ್ಲಿ ಜಗನ್ಮಾತೆಯನ್ನು ಪ್ರತಿಷ್ಠಾಪಿಸಬೇಕು ಎಂದು ಪರಶುರಾಮನು ಬಯಸುತ್ತಾರೆ. ಗರ್ಭಗುಡಿಯಲ್ಲಿ ಜಗನ್ಮಾತೆ ಯಾವ ಥರ ಇದ್ದಾಳೆ ಎಂದರೆ ಚತುರ್ಭುಜ 4 ಕೈಗಳ ಉಗ್ರ ಸ್ವರೂಪಿ ದುರ್ಗಾದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸುತ್ತಾರೆ. ದೇವಿಯ ಕೈಯಲ್ಲಿ ಶಂಖ, ಚಕ್ರ, ಧನಸ್ಸು ಮತ್ತು ಗದೆ ಇದೆ. ಮಹಿಷಾಸುರನನ್ನು ಮರ್ದನ ಮಾಡಿದ ಭಂಗಿಯಲ್ಲಿ ದೇವಿ ಇಲ್ಲಿ ಕಂಗೊಳಿಸುತ್ತಾಳೆ. ಬೆಟ್ಟದ ಸುತ್ತಮುತ್ತಲಿನಲ್ಲಿ ಪರಶುರಾಮನು ಸೃಷ್ಟಿಸಿದ 4 ಪವಿತ್ರ ತೀರ್ಥಗಳಿವೆ. ಅವು ಯಾವುವೆಂದರೆ ಧನುಷ್ ತೀರ್ಥ, ಗದಾ ತೀರ್ಥ, ಬಾಣತೀರ್ಥ ಮತ್ತು ಶಂಖ ತೀರ್ಥಗಳಿವೆ. ಇಲ್ಲಿನ ಬೆಟ್ಟದ ಸುತ್ತಮುತ್ತಲೂ ಈ ತೀರ್ಥಗಳನ್ನು ನಾವು ಕಾಣಬಹುದು.